ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ಪುರಾಣ ಲೋಕದ ಶ್ರೇಷ್ಠ ಬಾಲಕರ ಕಥಾ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಪುರಾಣ ಲೋಕದ ಶ್ರೇಷ್ಠ ಬಾಲಕನಾದಂತಹ ನಾಭಾಗನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ ಮತ್ತೊಬ್ಬ ಶ್ರೇಷ್ಠ ಬಾಲಕನ ಕಥೆಯನ್ನು ತಿಳಿಸ್ತಿದ್ದೀನಿ. ನಾನಿವತ್ತು ತಿಳಿಸ್ತಾ ಇರುವಂತಹದ್ದು ಒಬ್ಬ ವ್ಯಕ್ತಿಯದ್ದಲ್ಲ, ಅಂದರೆ ಇಬ್ಬರು ವ್ಯಕ್ತಿಗಳದ್ದು ಸೇರಿ ಒಂದೇ ಕಥೆಯನ್ನು ನಾನಿವತ್ತು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಈ ಹೆಸರುಗಳನ್ನು ನಾವೆಲ್ಲರೂ ಕೇಳಿರ್ತೀವಿ. ನಾನಿವತ್ತು ತಿಳಿಸ್ತಾ ಇರುವಂತಹ ವ್ಯಕ್ತಿಗಳ ಹೆಸರು ಲವಕುಶ ಅಂತ ಹೇಳಿ. ಪ್ರಭು ಶ್ರೀರಾಮಚಂದ್ರನ ಮಕ್ಕಳು. ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದ ಉಲ್ಲೇಖವೇ ಇಲ್ಲ ಅಂತ ಹೇಳಿದ್ರೆ ರಾಮನ ಪಟ್ಟಾಭಿಷೇಕದೊಂದಿಗೆ ವಾಲ್ಮೀಕಿ ರಾಮಾಯಣ ಕೊನೆಗೊಳ್ಳುತ್ತೆ. ಅದಾದ ಮೇಲೆ ಯಾವುದೇ ರೀತಿಯಾದಂತಹ ಕಥೆಗಳು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅಂಥೇಳಿ ಅನೇಕ ವಿದ್ವಾಂಸರುಗಳ ಅಭಿಪ್ರಾಯ. ಮತ್ತು ಇವತ್ತು ನಮಗೆ ನೋಡಲಿಕ್ಕೆ ಸಿಗುವಂತಹ ವಾಲ್ಮೀಕಿ ರಾಮಾಯಣವು ಕೂಡ ರಾಮನ ಪಟ್ಟಾಭಿಷೇಕದೊಂದಿಗೆ ಮುಕ್ತಾಯಗೊಂಡಿದೆ. ಆದರೆ ರಾಮಾಯಣ ಅತೀ ಜನಪ್ರಿಯವಾಗಿರೋದ್ರಿಂದ ಅನೇಕ ರೀತಿಯಾದಂಥ ವಿದ್ವಾಂಸರು ರಾಮಾಯಣವನ್ನು ಬರೆದಿದ್ದಾರೆ. ಅದರಲ್ಲಿ ನಾನಿವತ್ತು ಜೈಮಿನಿಗಳು ಬರೆದಿರುವಂತಹ ಜೈಮಿನಿ ಭಾರತದ ಪ್ರಕಾರ ರಾಮಾಯಣದ ಉತ್ತರಾಖಂಡದಲ್ಲಿ ಲವಕುಶರ ಬಗ್ಗೆ ಇರುವಂತಹ ಉಲ್ಲೇಖವನ್ನು ತಿಳಿಸ್ತಾ ಹೋಗ್ತೇನೆ. ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ. ಅತಿ ಅಚ್ಚುಕಟ್ಟಾಗಿ ಅವನು ಸಾಮ್ರಾಜ್ಯದ ನಿರ್ವಹಣೆಯನ್ನು ಮಾಡ್ತಾ ಇರ್ತಾನೆ. ಅದಾದ ಮೇಲೆ ಅಲ್ಲಿ ಸಾಮ್ರಾಜ್ಯದಲ್ಲಿರುವಂಥ ಒಬ್ಬ ಅಗಸನ ಮಾತಿನಿಂದ ನೊಂದು ಅವನು ಮರ್ಯಾದಾ ಪುರುಷೋತ್ತಮನಾಗಿರೋದ್ರಿಂದ, ಒಬ್ಬ ರಾಜನಾಗಿ ಯಶಸ್ವಿಯಾಗಿರೋದ್ರಿಂದ, ಅವನು ಪುರುಷೋತ್ತಮನಾಗಿರೋದ್ರಿಂದ ತನ್ನ ಹೆಂಡತಿಯನ್ನು ಅವನು ಕಾಡಿಗೆ ಕಳಿಸ್ಕೊಡ್ತಾನೆ. ಯಾವಾಗ ಸೀತೆ ಕಾಡಿಗೆ ಹೋಗ್ತಾಳೋ ಆಗ ಸೀತಾದೇವಿ ಗರ್ಭಿಣಿಯಾಗಿರ್ತಾಳೆ. ನಂತರ ಸೀತೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ವಾಲ್ಮೀಕಿಗಳು ಸೀತೆಯನ್ನು ಕರೆದುಕೊಂಡು ಬಂದು ಅವರ ಆಶ್ರಮದಲ್ಲಿ ಸೀತೆಯ ಆರೈಕೆಯನ್ನು ಮಾಡ್ತಾ ಇರ್ತಾರೆ. ವಾಲ್ಮೀಕಿಗಳು ಆ ಸಮಯದಲ್ಲಾಗಲೇ ರಾಮಾಯಣವನ್ನು ಬರೆದು ಮುಗಿಸಿರ್ತಾರೆ. ನಂತರ ಸೀತಾದೇವಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ವಾಲ್ಮೀಕಿಗಳು ಅವರಿಬ್ಬರಿಗೂ ಕೂಡ ಲವ ಮತ್ತು ಕುಶ ಅನ್ನುವಂಥ ಹೆಸರುಗಳನ್ನು ಇಡ್ತಾರೆ. ಇತ್ತ ಲವಕುಶರಿಗೆ ಬಾಲ್ಯದಿಂದಲೇ ವೇದಾಂಗಗಳ ಶಾಸ್ತ್ರಗಳ ಅಧ್ಯಯನದೊಂದಿಗೆ ಶಸ್ತ್ರಾಭ್ಯಾಸವನ್ನು ಕೂಡ ವಾಲ್ಮೀಕಿಗಳು ನಡೆಸ್ಕೊಡ್ತಾ ಇರ್ತಾರೆ. ಇವರೂ ಕೂಡ ಶ್ರದ್ಧೆಯಿಂದ ಅದನ್ನೆಲ್ಲವನ್ನೂ ಕೂಡ ಕಲಿತಾ ಇರ್ತಾರೆ. ಇತ್ತ ಸಾಮ್ರಾಜ್ಯದಲ್ಲಿ ಭರತ ಮತ್ತು ಶತ್ರುಘ್ನರು ಸೇರಿ ರಾಮನಿಗೆ ಅಶ್ವಮೇಧ ಯಾಗವನ್ನು ನಡೆಸುವಂತಹ ಸಲಹೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ರಾಮ ಅಶ್ವಮೇಧ ಯಾಗವನ್ನು ನಡೆಸಬೇಕು ಅಂಥೇಳಿ ವಾಲ್ಮೀಕಿಗಳಿಗೆ ಆಹ್ವಾನವನ್ನು ನೀಡಿರ್ತಾನೆ. ವಾಲ್ಮೀಕಿಗಳು ಅವರ ಶಿಷ್ಯಂದಿರೊಂದಿಗೆ ಬಂದು ಅಶ್ವಮೇಧ ಯಾಗದ ಆರಂಭವನ್ನು ಮಾಡಿಕೊಟ್ಟಿರ್ತಾರೆ. ಇತ್ತ ಅಶ್ವವನ್ನು ಬಿಟ್ಟು ಅದು ಇಡೀ ಭೂಲೋಕದಲ್ಲಿ ಎಲ್ಲ ಸಾಮ್ರಾಜ್ಯಗಳಲ್ಲೂ ಕೂಡ ಅಡ್ಡಾಡಿಕೊಂಡು ಬರ್ತಾ ಇರುತ್ತೆ. ಯಾರು ಅಶ್ವವನ್ನು ಕಟ್ಟಿ ಹಾಕ್ತಾ ಇರ್ತಾರೋ ಅವರು ಇವರೊಟ್ಟಿಗೆ ಯುದ್ಧವನ್ನು ಮಾಡಬೇಕಾಗಿರುತ್ತೆ. ಆ ಅಶ್ವದ ಸಂರಕ್ಷಣೆಗೆ ಅಂಥೇಳಿ ಶತ್ರುಘ್ನ ಅಶ್ವದ ಹಿಂದೆ ಹೋಗ್ತಾ ಇರ್ತಾನೆ. ಇಡೀ ಭಾರತದಲ್ಲಿ ರಾಮ ಸರ್ವಶಕ್ತನಾಗಿರೋದ್ರಿಂದ ಅವನ ಅಶ್ವಮೇಧ ಯಾಗದ ಅಶ್ವವನ್ನು ಕಟ್ಟಾಕುವಂಥ ಧೈರ್ಯವನ್ನು ಯಾರೂ ಕೂಡ ತೋರಿರೋದಿಲ್ಲ. ಇತ್ತ ವಾಲ್ಮೀಕಿಗಳು ವರುಣನ ಆಹ್ವಾನದ ಮೇರೆಗೆ ವರುಣ ಲೋಕಕ್ಕೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ವಾಲ್ಮೀಕಿಗಳು ಲವಕುಶರಿಗೆ ಆಶ್ರಮವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಕೂಡ ಕೊಟ್ಟು ಹೋಗಿರ್ತಾರೆ. ಇತ್ತ ಅಶ್ವಮೇಧ ಯಾಗದ ಅಶ್ವ ಎಲ್ಲ ಕಡೆಯೂ ಕೂಡ ಅಡ್ಡಾಡಿಕೊಂಡು ಬಂದು ಯಾವ ಜಾಗದಲ್ಲಿ ವಾಲ್ಮೀಕಿಗಳ ಆಶ್ರಮ ಇರುತ್ತೋ ಆ ಜಾಗದಲ್ಲಿರುವಂತಹ ಹಸಿರಾಗಿ ಸೋಂಪಾಗಿ ಬೆಳೆದಿರುವಂತಹ ಹುಲ್ಲನ್ನು ನೋಡಿ ಅಲ್ಲಿ ಮೇಯ್ಲಿಕ್ಕೆ ಬಂದ್ಬಿಡುತ್ತೆ. ಇತ್ತ ಲವಕುಶರು ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಅಶ್ವದ ಹಣೆಯಲ್ಲಿರುವಂತಹ ಚಿನ್ನದ ಫಲಕದಲ್ಲಿ ಇದು ಕೋದಂಡ ರಾಮನ ಅಶ್ವಮೇಧದ ಅಶ್ವ, ಇದನ್ನು ಯಾರು ಕಟ್ಟಿ ಹಾಕ್ತಾರೋ ಅವರು ರಾಮನೊಂದಿಗೆ ಯುದ್ಧ ಮಾಡಬೇಕಾಗತ್ತೆ ಅನ್ನುವಂತಹ ಅಂಶ ಅಲ್ಲಿ ಬರೆದಿರುವಂತಹದ್ದು ಇವರುಗಳಿಗೆ ತಿಳಿಯುತ್ತೆ. ರಾಮನೊಬ್ಬನೇ ಬಲಶಾಲಿನ, ಹಾಗಾದರೆ ನಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡೋಣ ಅಂಥೇಳಿ ಲವಕುಶರಿಬ್ಬರೂ ಕೂಡ ಅದನ್ನು ಕಟ್ಟಿ ಹಾಕ್ಬಿಡ್ತಾರೆ. ಇತ್ತ ಶತ್ರುಘ್ನ ಅಶ್ವವನ್ನು ಹುಡುಕಿಕೊಂಡು ಬಂದು ಕಟ್ಟಾಕಿರುವಂತಹದ್ದು ನೋಡಿದಂತಹ ಸಂದರ್ಭದಲ್ಲಿ ಮಕ್ಕಳು ಗೊತ್ತಿಲ್ಲದೆ ಕಟ್ಟಾಕಿರ್ಬೋದು ಅಂಥೇಳಿ ಮಕ್ಕಳಿಗೆ ಆ ಅಶ್ವವನ್ನು ಬಿಡುವಂತೆ ಆದೇಶವನ್ನು ಮಾಡ್ತಾನೆ. ಆದರೆ ಅವರಿಬ್ಬರೂ ಕೂಡ ನಾವು ಗೊತ್ತಿದ್ದೇ ಕಟ್ಟಾಕಿರೋದು ಅನ್ನುವಂಥ ಮಾತನ್ನು ಹೇಳಿದಾಗ ಅವನು ಯುದ್ಧಕ್ಕೆ ತಯಾರಾಗಿ ನಿಲ್ತಾನೆ. ಆದರೆ ಲವಕುಶರಿಬ್ಬರೂ ಸೇರಿ ಅವನನ್ನು ಸೋಲಿಸಿ ಅವನ ರಥವನ್ನು ವಾಪಸ್ ಸಾಮ್ರಾಜ್ಯದ ಕಡೆಗೆ ತಿರುಗಿಸಿ ಬಿಟ್ಟುಬಿಡ್ತಾರೆ. ಇದನ್ನು ತಿಳಿದಂತಹ ಲಕ್ಷ್ಮಣ ಅವನು ಶತ್ರುಘ್ನನ ರಕ್ಷಣೆಗೆ ಅಂಥೇಳಿ ಹಿಂದೆ ಬರ್ತಾನೆ. ಆದರೆ
ಲಕ್ಷ್ಮಣನನ್ನೂ ಕೂಡ ಲವಕುಶರು ಮೂರ್ಛೆ ತಪ್ಪಿಸ್ಬಿಡ್ತಾರೆ. ಇದನ್ನು ತಿಳಿದಂತಹ ಜಾಂಬವಂತ ಮತ್ತು ಹನುಮಂತ ಬಂದಂತಹ ಸಂದರ್ಭದಲ್ಲಿ ಹನುಮಂತನಿಗೆ ತಿಳಿಯುತ್ತೆ ಇವರಿಬ್ಬರೂ ಕೂಡ ರಾಮನ ಮಕ್ಕಳು ಅಂತ ಹೇಳಿ. ಆಗ ಹನುಮಂತ ತನ್ನ ಸಾಮರ್ಥ್ಯವನ್ನು ಯಾವುದನ್ನೂ ತೋರಿಸದೆ ಅವನು ಸಾಮಾನ್ಯ ಸೈನಿಕನಂತೆ ಯುದ್ಧ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರ ಹನುಮಂತ ಮತ್ತು ಜಾಂಬವಂತನನ್ನು ಕೂಡ ಲವಕುಶರು ಸೋಲಿಸ್ಬಿಡ್ತಾರೆ. ಇದನ್ನು ತಿಳಿದಂತಹ ರಾಮ ಇವರೆಲ್ಲರೂ ಕೂಡ ಇಬ್ಬರು ಸಣ್ಣ ಬಾಲಕರೊಟ್ಟಿಗೆ ಸೋತಿದ್ದಾರೆ ಅಂತ ಗೊತ್ತಾಗಿ ಸ್ವತಃ ರಾಮನೇ ಯುದ್ಧಕ್ಕೆ ಬಂದುಬಿಡ್ತಾನೆ. ಆದರೆ ಇವರಿಬ್ಬರನ್ನು ಅಂದರೆ ತೇಜಃಪೂರ್ಣವಾಗಿರುವಂತಹ ಇವರ ಮುಖಗಳನ್ನು ನೋಡಿ ರಾಮನಿಗೆ ಯುದ್ಧೋತ್ಸಾಹವೇ ಹೊರಟು ಹೋಗ್ಬಿಡುತ್ತೆ. ಆದರೆ ಇತ್ತ ವಾಲ್ಮೀಕಿಗಳಿಗೆ ಇಲ್ಲಿ ನಡೆಯುತ್ತಿರುವಂತಹದ್ದೆಲ್ಲ ತಿಳಿದು ಅವರು ಆಶ್ರಮಕ್ಕೆ ಧಾವಿಸಿ ಬಂದು ರಾಮನಿಗೆ ಇವರಿಬ್ಬರು ಕೂಡ ನಿನ್ನ ಮಕ್ಕಳು, ಸೀತೆಗೆ ಹುಟ್ಟಿರುವಂತಹ ಮಕ್ಕಳು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಅಲ್ಲಿಯವರೆಗೂ ಕೂಡ ಲವಕುಶರ ತಂದೆ ರಾಮ ಅನ್ನುವಂತಹದ್ದು ತಿಳಿದಿರೋದಿಲ್ಲ. ಆದರೆ ವಾಲ್ಮೀಕಿಗಳು ಇವರಿಬ್ಬರಿಗೆ ಸಂಪೂರ್ಣ ರಾಮಾಯಣವನ್ನು ಅಂದರೆ 24,000 ಶ್ಲೋಕಗಳಿರುವಂತಹ ರಾಮಾಯಣವನ್ನು ಇವರಿಗೆ ಹೇಳಿಕೊಟ್ಟಿರ್ತಾರೆ. ಇವರಿಬ್ಬರೂ ಕೂಡ ಅದನ್ನು ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾರೆ ಕೂಡ. ಅನೇಕ ಜಾಗಗಳಲ್ಲಿ ರಾಮಾಯಣವನ್ನು ಹಾಡಿ ಬಂದಿರ್ತಾರೆ. ಆದರೆ ನಾವು ಕಟ್ಟಾಕಿರುವಂತಹ ಅಶ್ವದ ಯಜಮಾನ ಅಂತ ಹೇಳಿದ್ರೆ ರಾಜ, ಅದು ಇದೇ ರಾಮ ಅಂಥೇಳಿ ಲವಕುಶರಿಗೆ ತಿಳಿದಿರೋದಿಲ್ಲ. ನಂತರ ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೀತೆ ನೀವಿಬ್ಬರೂ ಕೂಡ ರಾಮನ ಮಕ್ಕಳು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾಳೆ. ಮುಂದುವರೆದು ಸ್ವತಃ ರಾಮನೇ ಇವರಿಬ್ಬರನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಅವರ ಬಳಿ ಸಂಪೂರ್ಣ ರಾಮಾಯಣವನ್ನು ಕೇಳ್ತಾ ಹೋಗ್ತಾನೆ. ಅವರೂ ಕೂಡ ಹೇಳುವಂತಹದ್ದು ರಾಮನ ಪಟ್ಟಾಭಿಷೇಕದವರೆಗೆ ಮಾತ್ರ. ಮುಂದುವರೆದು ಅವರು ರಾಮನೊಟ್ಟಿಗೆ ಜೀವನವನ್ನು ಆರಂಭ ಮಾಡ್ತಾರೆ. ಇತ್ತ ಸೀತಾದೇವಿ ಭೂದೇವಿಯಲ್ಲಿ ಲೀನಳಾಗ್ತಾಳೆ. ಮುಂದುವರೆದು ರಾಮನ ನಂತರ ಕುಶ ರಾಮನ ಜಾಗದಲ್ಲಿ ಪಟ್ಟಾಭಿಷಿಕ್ತನಾಗಿ ರಾಜನಾಗಿ ಇಡೀ ಸಾಮ್ರಾಜ್ಯವನ್ನು ನಡೆಸ್ಕೊಳ್ತಾ ಹೋಗ್ತಾನೆ. ಇದು ಶ್ರೇಷ್ಠ ಬಾಲಕರಾದಂತಹ ಲವಕುಶರ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಶ್ರೇಷ್ಠ ಬಾಲಕನ ಕಥೆಯನ್ನು ತಿಳ್ಕೊಳ್ಳೋಣ. ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.